ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ವಿರೋಧವನ್ನ ಮಾಡ್ತಿದ್ವು. ನಗರದ ನಿವಾಸಿಗಳು ವಿರೋಧ ಮಾಡ್ತಿದ್ರು, ಉದ್ಯಮಿಗಳು ವಿರೋಧವನ್ನ ಮಾಡ್ತಿದ್ರು. ಆದ್ರೆ ಮೊದಲನೇ ಬಾರಿಗೆ ಕಲಾವಿದರಿಂದಲೂ ಕೂಡ, ಚಿಂತಕರಿಂದಲೂ ಕೂಡ, ಕವಿಗಳಿಂದಲೂ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಕೇಳಿಬಂದಿದೆ. ನಾವು ಕೇಳಿದಂಥ ಆಡಿಯೋದಲ್ಲಿ ಮಾತನಾಡಿರುವಂಥ ಹಿರಿಯ ಚಿಂತಕರು, ಕಲಾವಿದರು, ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು, ಅವ್ರ ಜೊತೆಲಿದ್ದೇನೆ. ಸಾಮಾನ್ಯವಾಗಿ ಹೌದು, ವಿರೋಧ ಪಕ್ಷಗಳಂದಾಗ ಸರ್ಕಾರವನ್ನ ಟೀಕೆ ಮಾಡ್ತವೆ, ಅದೆಲ್ಲವೂ ಕೂಡ ಒಂದು ಬದಿಗಾದ್ರೆ, ಸಾಮಾನ್ಯವಾಗಿ ಕಲಾವಿದರು, ಚಿಂತಕರು, ಬರವಣಿಗೆಯಲ್ಲಿರೋರು, ಕವಿಗಳು, ನಿಮ್ಮ ಆಲೋಚನೆಗಳೇ ಬೇರೆ ಇರುತ್ತೆ. ಯಾವತ್ತೂ ನೀವು ಯಾವ ಸರ್ಕಾರ ಜೊತೆನೂ ಗುರುತಿಸ್ಕೊಳ್ಳಲ್ಲ, ಪರವೂ ಇರೋದಿಲ್ಲ, ವಿರೋಧವೂ ಇರೋದಿಲ್ಲ, ನಿಮ್ದೇ ಒಂದು ಪ್ರಪಂಚ. ಆದ್ರೆ ಮೊದಲನೇ ಬಾರಿಗೆ ನಿಮಗೂ ಕೂಡ ಅಸಮಾಧಾನ ಆಗಿದೆ. ಆಡಿಯೋದಲ್ಲೂ ಕೂಡ ಕೇಳಿದೀವಿ. ಏನಾಯ್ತು, ಯಾಕೆ ಆ ಒಂದು ಬೇಸರ, ಗೊಂದಲ, ಅಸಮಾಧಾನ ಸರ್? ಸರ್, ಘನಶ್ಯಾಮ್ ಅಗರ್ವಾಲ್ ಅಂತ ಒಬ್ಬ ಕವಿ ಇದ್ದ. ಆತ ಒಂದು ಮಾತು ಹೇಳ್ತಾನೆ, ಒಬ್ಬರು ಅಣುಬಾಂಬನ್ನು ಕಂಡುಹಿಡಿದ್ರು, ಅವನಿಗೆ ಒಂದು ಚಿಡಿಯೇಟು ನೋಡಿರಿ. ಇದಕ್ಕೆ ಒತ್ತಾಸೆಯಾದ ನೆರವು ಕೊಟ್ಟಂಥ ರಾಜಕಾರಣಿಗೆ 2 ಚಿಡಿಯೇಟು ಹೊಡಿರಿ. ಪೂರಕ ಸಾಮಗ್ರಿಗಳನ್ನು ಒದಗಿಸ್ಕೊಟ್ಟನಿಗೆ 3 ಚಿಡಿಯೇಟು ಹೊಡಿರಿ. ಇವನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂತಿರ್ತಾನಲ್ಲ ಕವಿ, ಅವನಿಗೆ 100 ಚಿಡಿಯೇಟು ಹೊಡಿ ಅಂತಾರೆ. ಅಂದರೆ ಇಲ್ಲಿ ಕಲೆ ಅನ್ನೋದು, ಸಾಹಿತ್ಯ ಅನ್ನೋದು, ಸಂಸ್ಕೃತಿ ಅನ್ನೋದು ಬೇರೆ ಎಲ್ಲ ಕ್ಷೇತ್ರಗಳನ್ನು ಪ್ರೀತಿ, ಪ್ರೇಮ, ಸಮತೆ, ಜೀವಕಾರುಣ್ಯ, ಒಲಂಬನೆ, ಇವನ್ನೆಲ್ಲ ನಮ್ಮನೆ ಬದುಕಿನಲ್ಲಿ ಅಷ್ಟು ಮೈದುಂಬ್ಕೊಳಂಗೆ ಮಾಡೋವಂಥದ್ದು. ಬೇರೆ ಬೇರೆ ಕ್ಷೇತ್ರಗಳದ್ದು ಹೆಂಗೆ ಅಂತಂದಾಗ ನಾವು ಎತ್ಕೊಂಡ್ರೆ ನಾವು ಮುಖ್ಯವಾಗಿ ಏನಂತಂದರೆ ಕಲೆ, ಆ ಸಂಸ್ಕೃತಿನ ಚೆನ್ನಾಗಿ ಉಳಿಸ್ಕೊಳ್ಬೇಕು, ಅರಳಿಸ್ಕೊಳ್ಬೇಕು. ಆ ಇದರಲ್ಲಿ ಅಂತ ಹೇಳಕ್ಕೆ ಹೋದಾಗ ನಾನು ತಿಳಿದ ಮಟ್ಟಿಗೆ ಮುಂಚೆ ಒಂದಿತ್ತು. ಇವತ್ತು ಹೆಂಗೆ ಇದೆ ಅಂತಂದರೆ ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತರು ಇವರೆಲ್ಲ ದಿವ್ಯ ಅವರು ನಮ್ಮ ಪಾಲಿಗೆ. ಹಾಗೆ ಟಾಲ್ಸ್ಟಾಯ್ ಇರ್ಬೋದು, ರವೀಂದ್ರನಾಥ್ ಟ್ಯಾಗೋರ ಇರ್ಬೋದು, ಖಲೀಲ್ ಗಿಬ್ರಾನ್ ಇರ್ಬೋದು, ಮ್ಯಾಕ್ಸಿಮ್ ಗಾರ್ಕಿ, ಆ ಥರದಲ್ಲೇ. ಆದರೆ ನಂತರ ಒಂದು ಬರ್ತಾ ಒಂದೊಂದು ಇದಕ್ಕಾಯ್ತಲ್ಲ ಸರ್, ಎಷ್ಟು ಮಟ್ಟಿಗೆ ಆಗಿದೆ ವ್ಯವಸ್ಥೆನಲ್ಲಿ ಅಂತಂದರೆ, ನನಗೆ ಅದನ್ನ ಏಸ್ಕೆಂದ್ರೂ ತಪ್ಪಾಗುತ್ತೆ. ಒಂಚೂರು ಮಣ್ಣು ಹಾಕಿದ್ರೆ ಗೊಬ್ಬರ ಆಗೋಗ್ಬಿಡುತ್ತೆ, ಸಾಂಕ್ರಾಮಿಕ ರೋಗ ಆಗ್ತದೆ. ಇದಕ್ಕೊಂದು ಸ್ಪಷ್ಟ ಉದಾಹರಣೆಯನ್ನು ನಾನು ಹೇಳ್ಕೊಳ್ತೀನಿ ಸರ್. ಅದನ್ನ ನಾನು ಯಾಕೆ ನನ್ನ ಕಣ್ಣಾರೆ ಕಂಡಿದ್ದೆ, ಅದು ಸಾಕ್ಷಿ ಪುರಾವೆ ಸಮೇತ ಕೊಡ್ತೇನೆ. ಒಬ್ಬ ವ್ಯಕ್ತಿ ಪೂರ್ವಾಶ್ರಮದಲ್ಲಿ ಬೇರೆ ಕಡೆ ಇರ್ತಾರೆ. ನನಗೇನೋ ರಿಯಲೈಸ್ ಆಯಿತು ಅಂತಂದು ಬರ್ತಾನೆ. ಸರಿಯಾಗಿ ಪಾಠ ಮಾಡ್ತಾರಲ್ಲ, ಪ್ರೊಫೆಸರ್ ಎನ್.ಎಲ್. ಮುಕುಂದರಾಜ್ ಅವರು ಪಾಠ ಮಾಡ್ತಾರಲ್ಲ. ನಾನು ತಿಳಿದ ಮಟ್ಟಿಗೆ ಯಾರ ಹತ್ರ ಕೇಳಿ ಎದೆ ತುಂಬಿ ಹೇಳ್ತೀನಿ, ಗಂಟಾ ಸವಾಲಾಗಿ ಹೇಳ್ತೀನಿ, ಅತ್ಯಂತ ದಕ್ಷ, ಪ್ರಾಮಾಣಿಕ IAS ಅಧಿಕಾರಿ ಅಂದರೆ ಹರೀಶ್ ಗೌಡ. ಇಡೀ ರಾಜಕಾರಣದಲ್ಲಿ ನಾನು ಕಂಡಂಗೆ ಅತ್ಯಂತ ನಡೆಶುದ್ಧ, ನುಡಿಶುದ್ಧ, ಮನಶುದ್ಧ ಇದ್ದ ವ್ಯಕ್ತಿ ಅಂತಂದರೆ ಬಾಳ್ವೆ ಬೆಳಕು ಅಂದರೆ H.G. ಗೋವಿಂದೇಗೌಡರು. ಲಕ್ಷಾಂತರ ಟೀಚರ್ಗಳಿಗೆ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವರು ಏನಂತಂದರೆ ಸರಿಯಾಗಿ ಪಾಠ ಮಾಡೋಕ್ಕಲ್ಲ ಅನ್ನೋಕ್ಕೆ ಒಂದು ಕರೆಸಿ ಬುದ್ಧಿವಾದ ಹೇಳಿದ್ರೆ, ನಾನು ಯಾರು ಗೊತ್ತಾ, ಯಾರು, ನಾನು ಲಂಕೇಶ್ ಇರ್ಬೋದು ಸರ್. ಲಂಕೇಶ್ ಅವ್ರ ಬಗ್ಗೆ ನಮಗೆ ಪ್ರೀತಿ ಇದೆ. ಇಲ್ಲಿ ನಾವು ಪಾಠ ಮಾಡ್ತಿರೋದು ಇಲ್ಲಿ ಏನಂತಾನೆ, ನಿಮಗೆ ಸರ್ಕಾರ ಕೊಡ್ತಿರೋ ದುಡ್ಡು, ಇಲ್ಲಿ ಲಂಕೇಶ್ನ ಯಾಕೆ ಕೇಳಿತೀರಾ ಅಂತ ಕೇಳ್ತಾರೆ. ಹಂಗದಟ್ಟಿಗೆ ಓಹೋ ಹೌದಾ ಅಂದ್ಬಿಟ್ಟು ಪುನಃ ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ, ನೋಟಿಸ್ ಇಶ್ಯೂ ಮಾಡ್ತಾರೆ. ತಪ್ಪ ಸರ್? ನೋಟಿಸ್ ಇಶ್ಯೂ ಮಾಡಿದಟ್ಟಿಗೆ ಆ ಪತ್ರಿಕೆನಲ್ಲೇ ಇವ್ರಿಗೂ ಹರೀಶ್ ಗೌಡ್ರು ದೊಡ್ಡಮ್ಮನ ಮಗಳಿಗೂ ಆದ್ರೆ ಅಂತ ಅವನಂಗೆ ಬರೆದ್ಬಿಡ್ತಾರೆ, ಸಲ್ಲಾಪ ಅಂತ ಬರೀತಾರೆ. ಪಾಪ ರೋಸೊತ್ತಾಗ್ಬಿಡ್ತಾರೆ. ದಕ್ಷ, ಪ್ರಾಮಾಣಿಕ. ಇಲ್ಲಿ ವೀರೇಂದ್ರ ಪಾಟೀಲ್ ಪೀರಿಯಡಲ್ಲಿ ಸ್ಪೆಷಲ್ ಡಿಸಿ ಆಗಿರ್ತಾರೆ. ಅಷ್ಟರ ಮಟ್ಟಿದ ಕೇಸ್ ಹಾಕ್ತಾರೆ ಲಂಕೇಶ್ ಮೇಲೆ ಮತ್ತು ಮುಕುಂದರಾಜ್ ಮೇಲೆ ಕೇಸ್ ಆಗುತ್ತೆ ಅದಕ್ಕೆ ಅಂತ. ಅಸೆಂಬ್ಲಿನ ಚರ್ಚೆ ಬರುತ್ತೆ. ಇಷ್ಟೆಲ್ಲ ಸೇವೆ ಕೊಟ್ಟಿರೋಂಥ ವಾಟಾಳ ಇರಲ್ಲ, ಒಂದು ಸ್ವಲ್ಪ ಇದು ಕೇಳಿ ಗೋವಿಂದೇಗೌಡರ ಕಡೆ ಏನು ಮಾಡ್ತಾರೆ, ಇವ್ರನ್ನ ಸಸ್ಪೆಂಡ್ ಮಾಡಾಕ್ತಾರೆ. ಹರೀಶ್ ಕೊಡೋದಿದೆ. ಲಂಕೇಶ್ ಅವ್ರದ್ದು ಇದಕ್ಕೆ ನಾನೇ ಜೀವಂತ ಸಾಕ್ಷಿ ಸರ್. JS ಪಟೇಲ್ ಮನೇಲಿ ಒಂದು ಸಂಧಾನಕ್ಕೆ ಅಂತ ಕರೀತಾರೆ, ನೀವು ಬನ್ನಿ ಅಂತ ಮಂಜುನಾಥ್ ಇವರೆಲ್ಲ ಕರೆಸಿರೋಲ್ಲಿಗೆ ಹೋಗಿದ್ದಾಗ ಲಂಕೇಶ್ ಬಂದು ಕುಂತಿರ್ತಾರೆ, ಪಟೇಲರು ಕುಂತಿರ್ತಾರೆ. ಹರೀಶ್ ಕೊಡು ರಬ ಅಂತ ಬಂದರೆ ಇವ್ರು ನೋಡಿ ಹುರ್ಕತ್ತಾರೆ. ಹುರ್ಕೊಂಡಾಗ ಏನೋ ತಪ್ಪಾಗ್ಬಿಟ್ಟಿದೆ, ಹರೀಶ್ ಕೊಟ್ಟರೆ ಕೇಸ್ ವಾಪಸ್ತಾಳೆ. ಸರ್, ಬಾಣ ಬಿಟ್ಟಿರೋದು ನನಗೆ, ನಿಮ್ಗಲ್ಲ ಅಂತಾರೆ ಪಟೇಲರಿಗೆ. ನಿಮಗೆ ನಿಮ್ಮ ತಾಯಿ ಜೊತೆ ನಿಮ್ಮ ಸಂಬಂಧ ಕಲ್ಪಿಸಿದರೆ, ನಿಮ್ಮ ಸೋದರಿ ಜೊತೆ ನಿಮಗೆ ಸಂಬಂಧ ಕೊಟ್ಟಿಗೆ ಆ ನೋವು ನಿಮಗೆ ಗೊತ್ತಾಗುತ್ತೆ. ನನಗೆ ಇಲ್ಲ, ಅದು ಇವ್ರು ಲಂಕೇಶ್ ಹೇಳ್ತಾರೆ, ನನ್ನ ಸಂಪಾದಕತ್ವ ಅಷ್ಟೇ ನಾನು ಬರೆದಿದ್ದಲ್ಲ ಇರ್ಬೋದು, ಸಂಪಾದಕ ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು. ನೀವೇನು ಮಾಡಿದ್ದೀರಾ? ಈಗಾಗಲೇ ಪತ್ರಿಕೆ ಮುಚ್ಚಾಕಿ, ಇಲ್ಲಾಂದರೆ ಇನ್ನೊಬ್ಬರು ಸಂಪಾದಕನ ಕೊಡಿ. ಅದಕ್ಕೆ ಸರ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ವ್ಯಾಲ್ಯೂಬಲ್ ಟೈಮ್ ಆಫ್ ದಿಸ್ ನಾನ್ಸೆನ್ಸ್ ಥಿಂಗ್ಸ್. ಯಾರವೇ ನಮಗೆ ಗೊತ್ತು, ಈ ಸಿಸ್ಟಮಲ್ಲಿ ನಮ್ಮ ಬರಲ್ಲ. ನನಗೆ ಕೋರ್ಟ್ ಉಂಟು, ನಾವು ಹೋಗ್ತೀವಿ ರೈಟ್. ಇದಕ್ಕೆ ಕಾಫಿನೂ ಬೇಡ, ಡೋಂಟ್ ಉಂಟು, ಎದ್ದು ಹೋಗ್ತಾನೆ ಹರೀಶ್ ಕೊಟ್ಟರು. ಲಂಕೇಶ್ ನಾನು ನೋಡ್ತಾ ಇರ್ತೀನಿ, ಪಟೇಲ್ರು. ಬಟ್ ಪಟೇಲ್ ಭಾಳ ರೀ, ಲಂಕೇಶರೇ ಭಾಳ ತಪ್ಪು ಮಾಡ್ಬಿಟ್ರಿ ಕಣ್ರಿ. ಅವ್ನು ಕ್ರಿಸ್ಟಲ್ ರೀ, ಆನೆಸ್ಟೋದಿ ಕೋರ್ಕಂಡ್ರಿ. ಈ ಥರ ಬಿಡಪ್ಪ, ಯಾಕೋ ಅವ್ರು ಹೇಳಿ ಸರಿ ಅನ್ನಿಸ್ತದೆ ರೀ, ಅವ್ರಿಗೆ ಕಾಪಿ ಕೊಟ್ಟು ಕಳಿಸ್ರಿ ಅಂದ್ಬಿಟ್ಟು ಹೊಂಟೋಗ್ತಾರೆ. 1 ಗಂಟೆಗೆ 10 ನಿಮಿಷ ಅಲ್ಲೇ ಕುಂತಿರ್ತಾರೆ ಪಟೇಲ್ರು.
ಅಲ್ಲ ಇದು ಲಂಕೇಶ್ವರು. ನಾನು ಲಂಕೇಶ್ವರ್ಗೆ ಅಂದೆ, ನಾನು ತುಂಬ ಪ್ರೀತಿಸುವಂಥ ಅವ್ವ ಪದ್ಯ ಅಂತ ನಾನು. ಅರೆ ಲಂಕೇಶ್ವರ ಸಂಪಾದಕದಲ್ಲಿ ಅಮಾಯಕ ಜೀವನ ಬಲಿತಾಂಬಿಟ್ಟವ್ರೆ. ಅದು ನನಗೆ ಹೇಳ್ತೀನಲ್ಲ, ಈಗ ರವಿ ಬೆಳೆಯೋ ವಿಷಯದಲ್ಲಿ ಅವ್ರು ಏನಾರ ಕೆಟ್ಟದ ಬೈಕೊಳ್ಳಿ, ಆದರೆ ಹುಟ್ಟಿನ ಮೂಲ ಇಟ್ಕೊಂಡು ಬರೆದಾಗ ನನಗೆ ಲಂಕೇಶನ ಭಾಳ ಬೇಜಾರಾಗ್ಬಿಡ್ತು ನನಗೆ. ಯಾಕೆಂದರೆ ಇದು ಏನಪ್ಪ, ನಾವು ನಮ್ಮ ನಂಬಿಕೆ ಬೇರೆಗಳೇ ನನಗೆ. ಅರೆ ಅದಲ್ಲದೆ ಅವ್ರೊಂದು ಅಣ್ಣನಿಗೆ ಕಾಣಿಕೆ ಕೊಟ್ಟಿದ್ರೆ ಅದು 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 ಬೇರೆ ಪ್ರಶ್ನೆ. ಆ ರೀತಿ ಅಂತ ಅವರವ್ವ ನೆಲಮೂಲದಿಂದ ಪದ್ಯದಾಗ ನನಗೆ ಇವತ್ತು ಕಾಡುತ್ತೆ. ಅದು ಬೇರೆ ನನಗೆ ಇಷ್ಟ ಆಗಿದ್ದು. ಆ ವ್ಯಕ್ತಿನ ಅವತ್ತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ, JS ಪಟೇಲ್ ಅವರು ಮುಖ್ಯಮಂತ್ರಿ, ಗೋವಿಂದೇಗೌಡರು ಶಿಕ್ಷಣ ಸಚಿವರು, ಆಯ್ತಲ್ವೇ. ಆವಾಗ ಅವ್ರದ್ದು ರೀಇನ್ಸ್ಟೇಟ್ ಆಗಲ್ಲ, ಮುಂದಿನ ಸರ್ಕಾರದಲ್ಲೂ ಆಗಲ್ಲ. ಕಡೆಗೆ ಏನು ಮಾಡ್ತಾರೆ, ಯಡಿಯೂರಪ್ಪನ ಸರ್ಕಾರದಲ್ಲಿ ಇವ್ರು ಪೂರ್ವಾಶ್ರಮದ ಹಿನ್ನೆಲೆ ತಗೊಂಡು ಇಲ್ಲಿ ಬೈಕೊಂತಿರ್ತಾರೆ RSS ಅಂತ. ಸತ್ಯ ಹೇಳ್ತೀನಿ ಸರ್, ಎಲ್ಲಿ ಬೇಕಾದ್ರೆ ನಾನು ಪ್ರಮಾಣ ಮಾಡಿ ತೋರಿಸ್ತೀನಿ ಅಂಕಿಅಂಶದಲ್ಲಿ. ಅಲ್ಲಿ ಯಡಿಯೂರಪ್ಪರಿಗೆ ಕೈ ಮುಗಿದು ಬೇಡ್ಕೊಂಡು ಕಾಗೇರನ್ನ ಕಾಲಿಡ್ಕೊಂಡು ರೀಇನ್ಸ್ಟೇಟ್ ಆಗ್ತಾರೆ, ಸಂಬಳನೆಲ್ಲ ತಾಳ್ತಾರೆ. ಆಯಿತಾ, ಓಲಿ ಹೆಂಗಾರು ಓಲಿ ಇದ್ಕೆಂತ ಪಶ್ಚಾತ್ತಾಪ ಬೇಕಲ್ವೇ, ಇಲ್ಲಿ ಈ ಕಡೆ ಬೈಕೊಂಡು ತಿರುಗೋದು. ಯಾರನ್ನ RSS ಮೂಲಗಳನ್ನ ಹುಡಿಕೊಂಡು ಹೋಗ್ತಾರೆ, ನಾನು ಅಂಕಿಅಂಶ ಕೊಡ್ತೀನಿ, ನಾನು ಅವ್ರು ಯಾರ್ಯಾರ ಜೊತೆ ಮಾತಾಡೋರೆ ಅಂತ ಅಂದ್ಬಿಟ್ಟು. ಇಲ್ಲಿ ಪುನಃ ಇದಕ್ಕೇನು ಇಲ್ಲಿ ಬಂದೇಟ್ಗೆ ಯಾವುದೋ ಅಲ್ಲೆಂಡೇನಲ್ಲಿ ಅದು ಬಿಡಿ, ಅದು ಹೇಳ್ಕೊಳ್ಬಾರ್ದು, ಅದು ನಮಗೆ ನಮ್ಮ ಬಾಯಿಗೆ ಆಸನೆ. ಅದು ಯಾವುದೋ ಸಿಡಿನೋ ಪಾಡನೋ ಮಣ್ಣು ಅದು ಹೆಂಗಾದ್ರು ಅಂತಲೇ ಗೊತ್ತಿಲ್ಲಪ್ಪ. ಇವ್ರಿಗೆ ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದರು. ಪ್ರೊಫೆಸರ್ ಇಲ್ಲ, ಒಬ್ಬ ಸಸ್ಪೆಂಡ್ ಆಗಿರ್ತಾನೆ, ಇನ್ನೂ ಕೇಸ್ ನಡೀತಾ ಇದೆ. ಅಂದರೆ ಇನ್ನು ಎಲ್ಲಿ ಬರ್ತಂತ ಈ ಸರ್ಕಾರ? ಇಷ್ಟಾರು ಓಲಿ ಆಯಿತು, ಹೆಂಗಾರು ಓಲಿ ಅತ್ತಿಗೆ ಒಂದು ಪಶ್ಚಾತ್ತಾಪ ಬೇಕಲ್ವೇ. ಇದರಲ್ಲಿ ಮೀಟಿಂಗ್ ನಡೀತದೆ ಸರ್, ಅಂಕಿಅಂಶ ಕೇಳ್ಕೊಳ್ಳಿ. ಸಾಧಕರು ಗೋವಿಂದೇಗೌಡರು, ಅವನೇ ಗೋವಿಂದೇಗೌಡ ಲೋಪರು ನನ್ನ ಸಸ್ಪೆಂಡ್ ಮಾಡ್ದೆ ಅನ್ಕೊಂಡ್ರಿ. ಅವನು ಇದೇನು ರೀ ಸರ್ ಇದು? ಒಬ್ಬ ಮನುಷ್ಯನಿಗೆ ಟಾಸ್ಟೈನು ತಪ್ಪು ಮಾಡಿರು, ಪಶ್ಚಾತ್ತಾಪ ಅಂದ್ಬಿಟ್ಟು ಅದಕ್ಕೆ ಕನ್ಫೆಷನ್, ಅದಕ್ಕೆ ಪಶ್ಚಾತ್ತಾಪ ಬೆಳಕು ನಂಗಾಯಿತು. ಟಾಸ್ಟೈ ಕೈಲಿ ಉಗುಳಿಸ್ಕೊತಾನೆ, ಕುವೆಂಪು ಕೈಲಿ ಉಗುಳಿಸ್ಕೊತಾನೆ ಟಾಸ್ಟೈ. ಆ ಗುಣ ಇವ್ರಿಗೆ ಏನಾರು ಪಶ್ಚಾತ್ತಾಪನ ಅಂದರೆ, ಇವ್ರು ಯಾವ ಸೀಮೆ ಕವಿ ಅಂತಲೂ ಗೊತ್ತಿಲ್ಲ, ನಾಟಕಕಾರ ಅಂತಲೂ ಗೊತ್ತಿಲ್ಲ, ಯಾವ ಚಮಚಾಗಿರಿ ಮಾಡಿರು, ಯಾವ ಕೊಳ್ಳು ಬಾಕ, ನುಂಗು ಬಾಕ, ಯಾವ ಗಿರಿನೋ ಕಣೆ, ಅದ್ರಲ್ಲಿ ಹೋಗಿ ಪಡ್ಕೊತಾರೆ. ಪಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ಸರ್? ರಾಜ್ಯೋತ್ಸವ ಪ್ರಶಸ್ತಿನ, ನೀವೊಂದು ಮಾತು ಪ್ರಾಮಾಣಿಕವಾಗಿ, ರಾಜ್ಯೋತ್ಸವ ಪ್ರಶಸ್ತಿನ ಸಿದ್ದರಾಮಯ್ಯ ಸರ್ಕಾರ 50 ಮಂದಿಗೆ ಭಾಳ ಒಳ್ಳೆಯರಿಗೆ ಕೊಟ್ಟಾರೆ. ಇನ್ನು 50% ಯಾರಿಗೆ ಕೊಟ್ಟರು? ದಂಧೆ. ಅದು ಒಂದು ಕಡೆ ಕಾಯ್ತು. ಒಂದು ಆರೋಪ ಕೇಳಿಬರ್ತಿರೋದು ಏನು ಅಂದರೆ, ಉಳಿದ 50% ಹರಾಜಿಗೆ ಹಾಕಿದ್ದಾರೆ ಅನ್ನೋದು ಈ ಒಂದು ಆರೋಪ ವಿಪಕ್ಷಗಳು ಮಾಡ್ತಿರೋದು. ಅಲ್ಲ, ಹರಾಜಲ್ಲ ಸರ್, ಬಹಿರಂಗ ಗುಜರಿಗಿಟ್ಟಂಗೆ ಇಟ್ಬಿಟ್ಟಿದ್ದಾರೆ. ಇದು ಎಲ್ಲರ ಇದಕ್ಕೆ ಇದಾದಮೇಲೆ ಸಾಹಿತ್ಯ ಅಕಾಡೆಮಿ ತಾಳ್ತಾರಣ. ಇವ್ರು ಹೆಂಗೇನೋ ನಮ್ಮ ನಂಬಿಕೆ ಬೇರೆ ನಾವು ಹೊಡಿಬೇಕಂತ ಇವ್ರು ಹೆಂಗೇನೆ, ರೂಪವ ಕಾಣಲು ಹೋದರೆ ಪಾತ್ರವ ಕಾಣಲು ಹೋದರೆ ವೇಷವ ಕಾಣಲು ಹೋದರೆ ಆಕಾರವ ಕಾಣಲು ಹೋದರೆ ವಿಕಾರವು. ನೀರಿಗೆ ರೆಕ್ಕೆ ಬಂದು ಅಕ್ಕಿ ಹಾರಿತೆಂಬ ದುರಾಸೆಯಲ್ಲಿ ನೀರಿಗೇನೆ ಬಲೆ ಹಾಸಿ ಕೂತ ನೀಚ ಜನರು ಕಾಣ. ಸರ್, ಎಷ್ಟು ದುರಂತ ಕಣ್ಣಲ್ಲಿ ಬರುತ್ತೆ ಅಂದರೆ ಸರ್, ಕೊನೆ ಪೈರಿಗೆ ನೀರು ಉಣಿಸೋದು ಏನಾರು ಮಾಡ್ತಾಯಿದ್ದಾರಾ ಸರ್? ಈ ಅಕಾಡೆಮಿಗಳಿಂದ ಏನು ಪ್ರಯೋಜನ ಇದೆ ನಮಗೆ? ಈ ವಿಶ್ವವಿದ್ಯಾಲಯದಿಂದ ಏನು ಪ್ರಯೋಜನ ಇದೆ? ಯಾರು ಕೊನೆ ಪೈರದವ್ರು ಕಡು ಬಡವ್ರು ಯಾರು ಬರ್ತಾ ಇದ್ದಾರಾ? ಮುಚ್ಚಾಕ್ಬಿಡಕ್ಕೇಳಿ ಸರ್, ಮುಚ್ಚಿಬಿಡಿ, ಕ್ಲೋಸ್ ಮಾಡಿಬಿಡೇನೆ. ಆ ದುಡ್ಡನ್ನು ತೊಗೊಳಕ್ಕೆ ಕಡು ಬಡವ್ರಿಗೆ ಕೊನೆ ಪೈರಿಗೆ ಹಂಚಕ್ಕೆ ಕೇಳಿ, ಕೊನೆ ಪೈರಿಗೆ ಹಚ್ಚೇಳಿ ಉದ್ಧಾರ ಆಗ್ತದೆ. ಯಾಕೆಂದ್ರೆ ಕಣ್ಣೆದ್ರಿಗೆ ದಂಧೆ ನಡೀತಾ ಇದೆ. 30% ನಮ್ಮ ಸಾಕ್ಷಿ ಪ್ರಜ್ಞೆಗಳಿಗೆ ಕರೆಸ್ಬಿಡ್ತಾರೆ, ಅವ್ರಿಗೆ ಕೊಡ್ತಾರೆ. ಇನ್ನು 70% ಇವ್ರು ಹೆಂಗೆ ಅಂತಾರೆ, ಎಂತಾಗಿರಿ ಚಮಚಾಗಿರಿ, ಬಕೆಟ್ಗಿರಿ, ಕೊಳ್ಳು ಬಾಕ, ನುಂಗು ಬಾಕ, ಇದಕ್ಕೆ ಇನ್ನು ಯಾವ್ಯಾವ ಥರ ಇದೆಯಾ ಗೊತ್ತಿಲ್ಲ. ಆ ರಾತ್ರಿ ಅಲ್ಲಂಡೆ ವ್ಯವಹಾರಗಳು ಬೇರೆ, ಅವಕ್ಕೆ ಹಿಂಗೆ ಅಂತಾರೆ ಅಂದಾಗ ಏನು ಸರ್ ಸಾಹಿತ್ಯ ಏನು ಉಳ್ಕತ್ತೆ ಸರ್, ಸಂಸ್ಕೃತಿ ಏನು ಉಳ್ಕತ್ತೆ ಸರ್? ಇದನ್ನೆಲ್ಲ ಕಂಡು ಸಿದ್ದರಾಮಯ್ಯವ್ರು ಸುಮ್ಮನೆ ಇರ್ತಾನೆ. ಸರ್, ಸಿದ್ದರಾಮಯ್ಯವ್ರು ನಾನೆಲ್ಲ 35 ವರ್ಷ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ. ಮೊಟ್ಟ ಮೊದಲಿಗೆ ನನ್ನ ಕಣ್ಣೆದ್ರಿಗೆ HS ನರಸಿಂಹರಿಗೆ ಪಾದ ಮುಟ್ಬಿಟ್ಟು ಹೋದರು. ನಾನು ಅವ್ರ ಗಡಿನಲ್ಲೇ ಬೆಳೆದವನು. ನನಗೂ ವೀರೇಂದ್ರ ಪಟೇಲರು, KH ರಂಗನಾಥರು, ಗೋವಿಂದೇಗೌಡರು, ಎಲ್ಲರೂ ಒಡನಾಡ್ತಲೇ ನಾನು ಕಂಡುಕೊಂಡಿದ್ದು. ಗೋವಿಂದೇಗೌಡರು ವ್ಯಕ್ತಿತ್ವದ ಸಿದ್ದರಾಮಯ್ಯ ಏನು ಸರ್ ಎಕ್ಕಚ್ಚಿತ್ತು. ಅವ್ರು ಬೇಡ, ಅವರು ದೊಡ್ಡ ಮಗ ರಾಕೇಶ್ ಮುಂದೆಲೇ ಎಕ್ಕಚ್ಚಿತ್ತಿದ್ದು. ಅವನು ಒಂದು ಲೈವ್ ಬ್ಯಾಂಡ್ ಹುಡುಗಿ ಪ್ರೀತಿಸ್ತಾ ಅವಳಿಗೆ ಬಾಳು ಕೊಟ್ಟ. ಇವನು 2ನೇ ಮಗ ಇದ್ದಾನಲ್ಲ, ತಾಯಿ ಪುಣ್ಯಾತ್ಕಿತಿ ಸರ್, ಸಿದ್ದರಾಮಯ್ಯ ಹೆಂಡತಿ ಪುಣ್ಯಾತ್ಕಿತೆ, ಧರ್ಮದೇವತೆ. ಯಾರು ಅಲ್ಲಂಡೆ ಸೈಡ್ ವಿಚಾರ ಅವರು ತಾನೇ ಬಜಾರಿಗೆ ಇಟ್ಬಿಟ್ರು. ನಾನು ಸಿದ್ದರಾಮಯ್ಯನ ಬೇರಿಂದ ನಾನು ದೊಡ್ಡನಾಗಲ್ಲ, ನನ್ನ ನಂಬಿಕೆ ಬೇರಾಗಿದ್ದ. ನನ್ನ ನಂಬಿಕೆ ಬೇರು ಏನೇ ಶಾಂತಿವರಿ ಗೋಪಾಲಗೌಡರನ್ನ ಮೀರಿಸ್ತಾರೆ, ಲೋಹಿಯಾನ ಮೀರಿಸ್ತಾರೆ, ಅರಸನ ಮೀರಿಸ್ಕೊಂಡು ಹೊಂಟೋಗ್ತಾರೆ. ಯಾವ ಸರ್ ಅದ್ರೂ ಒಂದು ತೃಣ ಸಮಾನ ಬರಲ್ಲ ಸರ್. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ ಇದು. ಅವ್ರು ಯಾಕೇಳಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿ ಸರ್, ನಾನು ಜಯಿಸ್ಕೊಳ್ತೀನಿ, ಏನೇನು ಅಂಕಿಅಂಶ ನನ್ನ ಹತ್ರನಿದೆ, ರೆಡಿ ಬರ್ತೀನಿ. ನನ್ನ ನಂಬಿಕೆ ಬೇರೆ ಕಡಿದ್ರಲ್ಲ, ದೈವ ಸ್ವರೂಪ ನೋಡಿದ್ದೆ ಸರ್. ಆಗ್ತಾನೆ ಸಿದ್ದರಾಮಯ್ಯ ಸರ್ಕಾರ ಬಂದಿತ್ತು, 10 ದಿನಕ್ಕೆ ಅನ್ನಭಾಗ್ಯ ಅನೌನ್ಸ್ಮೆಂಟ್ ಮಾಡ್ತಾರೆ.
ಅನ್ನ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದಟ್ಟಿಗೆ ಇಲ್ಲಿ ಸಾಹಿತಿಗಳು ವರ್ಷದಲ್ಲಿ ನಾಲ್ಕಲ್ಲಿ ಚಂದ್ರಶೇಖರ್ ಅವರು ವಾಪಸ್ ಮಾಡ್ತಾರೆ, ಎಸ್ ಎಲ್ ಭೈರಪ್ಪ ಅವರು ವಾಪಸ್ ಮಾಡ್ತಾರೆ, ಕುಮ್ಮಿ ರುದ್ರಪ್ಪ ವಾಪಸ್ ಮಾಡ್ತಾರೆ, ನಮ್ಮ ದೇಜಗೌಡರು ವಾಪಸ್ ಮಾಡಿಬಿಡ್ತಾರೆ. ಅದಾದ ತಕ್ಷಣ ಕುಮಾರಸ್ವಾಮಿ ವಾಪಸ್ ಮಾಡ್ತಾರೆ. ನಾನು ಅವತ್ತು ಕಾರ್ಯಕ್ರಮ ಇತ್ತು ಹಾಸನದಲ್ಲಿ, ನನಗೊಂದು ಸನ್ಮಾನ ಇತ್ತು, ಉದ್ಘಾಟನೆ ನನ್ನದೇ ಇತ್ತು, ದೇವೇಗೌಡರ ಅಧ್ಯಕ್ಷತೆ ಇತ್ತು ಅದಕ್ಕೆ ಅಂತ. ನಾನು ಉದ್ಘಾಟನೆ ಮಾಡಿದಾಗ ನೋಡಿ, ಗಾಂಧೀಜಿ ಒಂದು ಕನಸು ಕಂಡಿರ್ತಾರೆ, ಏನಂದರೆ ಈ ಕಡೆ ಮನುಷ್ಯ ಅಥವಾ ಕಳ್ಳು ಮುಳ್ಳು ಬೇಲಿ ಹೊಲ ಇವು ಕಂಡು ಮನುಷ್ಯ ಯಾವತ್ತ ಒಂದು ಪ್ರಧಾನಿ ಪಟ್ಟಕ್ಕೆ ಹೋಗ್ತಾನೆ ಅವತ್ತ ಪ್ರಜಾಪ್ರಭುತ್ವ ಶೋಭಿಸ್ತದೆ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲಿಗೆ ಹೋಗ್ತಾನೆ ಅಂತ. ಇದು ಅದೃಷ್ಟನೋ ಅಥವಾ ಅವ್ರ ಶ್ರಮನೋ, ಯಾಕೆಂದ್ರೆ ನಾನು ಇವತ್ತು ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ದೇವೇಗೌಡರ ಶ್ರಮ, ಜೆ ಎಚ್ ಪಟೇಲ್ರ ವಿಶಾಲ ಮನೋಭಾವ, ರಾಮಕೃಷ್ಣ ಹೆಗಡೆ ಬುದ್ಧಿವಂತಿಕೆ 3 ಸೇರಿದರೆ ಇಡೀ ಭಾರತ ರಾಜಕಾರಣದಲ್ಲಿ ಒಂದು ಹೊಸ ದಿಶೆ ಕಂಡುಬಿಡ್ಬೋದಾಯಿತು. ಆಯಿತು, ಅದು ಹೆಂಗಾರೆ ಕಾಸಿಗೆ ಅರೆ ದೇವೇಗೌಡರು ಹಿಂಗೆ ಆದ್ರಲ್ಲ, ನನ್ನ ಕಣ್ಣಾರೆ ಚೆನ್ನಮ್ಮಕ್ಕ ಕೊಡ್ಬೇಕಾದ್ರೆ ಮುತ್ತುಗಳನ್ನ ನನ್ನ ರೈತರುಗಳು ಕಣ್ಣೆದುರುಗಡೆ ಕೊಟ್ಟಿದ್ದಾರೆ. ರೈತರ ಕಣ್ಣು ಮಣಿ ಆಗಿದ್ದಾರೆ ಆಯ್ದಕ್ಕೆ ಅಂತ ಜನ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು. ನನಗೊಂದು ಭರವಸೆ ಬೆಳಕು, ಅವ್ರ ಶ್ರಮದ ರಾಜಕಾರಣ ನನಗೆ ಇವತ್ತು ಅದು ಅಂತ. ಆದರೆ ನಿರ್ಣಾಯಕ ಹಂತದಲ್ಲಿ ಕೈ ಕೊಟ್ಟುಬಿಡ್ತಾರಲ್ಲ, ನನಗೆ ಎದೆ ಒದ್ದಂಗಾಗುತ್ತೆ. ದೇವಡ್ರೆ ರೇವಣ್ಣನಲ್ಲೇ ಕುಂತಿರೋ ಸಭೆಯಲ್ಲಿ ನಿಮಗೆ ಜೀವ ಕೊಡೋರು ನಾವು, ನಿಮ್ಮ ಮಕ್ಕಳಲ್ಲ. ಹೆಚ್ಚು ಕಮ್ಮಿ ನಿಮಗೆ ಗುಂಡಿ ತೋಡ್ತಾರೆ. ನಾನು ನೀರು ಕೇಳ್ತಾರೆ, ನಿಮಗೆ ಹಸು ಗೊತ್ತಿದೆ, ನಿಮ್ಮ ಮಗ ಕುಮಾರಸ್ವಾಮಿಗೆ ಹಸು ಗೊತ್ತಿದೆಯಾ ಇಲ್ವಲ್ಲ. ನೀವು ಅನ್ನಭಾಗ್ಯದಲ್ಲಿ ಲೋಪ ತೋರಿಸಿದ್ರೆ ತಿದ್ದುಪಡಿ ಮಾಡಿ. ಮೂಗಿಗೆ ಸರಿ ಇಲ್ಲಂದ್ರೆ ನೆಗಡಿ ಬತ್ತು ಮೂಗನೇ ಕತ್ತರಿಸಾಕ್ಬಿಡ್ತೀರಾ. ಅದಕ್ಕೆ ನೀವು ಅದು ಹಸುಕೊಂಡು ನೀವು ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ಟು ನನ್ನ ಕೈ ಎತ್ತಿ ಹಿಡಿದ್ಬಿಟ್ಟು ನಾನು ಅನ್ನಭಾಗ್ಯವನ್ನು ಸಮರ್ಥಿಸ್ತೇನೆ. ದೇವೇಗೌಡರು ಇಲ್ಲಿ ಮಗ ವಾಪಸ್ ಮಾಡ್ತಾಯಿದ್ದಾರೆ, ಎಲ್ಲ ಪೇಪರಲ್ಲೂ ಶುರು ಆಗ್ಬಿಡ್ತು ಅಲ್ಲಿಂದಲೇ ಅನ್ನಭಾಗ್ಯ ಸಮರ್ಥ. ರಮೇಶ್ ನನ್ನ ಅಧ್ಯಕ್ಷೀಯ ಭಾಷಣ ಇವರೇ ಮಾಡಬೇಕು, ಇದನ್ನೇ ನಾನು ಕೇಳಿಸ್ಕೊಳ್ಬೇಕು ಅಂದಾಗ ಅದಾದ ತಕ್ಷಣ ದೇಜಗೌಡರಿಗೆ ನಾನು ದೇಜಗೌಡರು ತಗೊಂಬಿಟ್ಟೆ. ಏನು ನಿಮಗೆ ಕುವೆಂಪು ಅಂದರೆ ಏನು ಅರ್ಥ ಆಯಿತು, ಅನ್ನದಾತ ಅಂದರೆ ಏನಾಯ್ತು ಆಯಿತು, ಹಸ್ತನೊಬ್ಬನ ರೈತನಿಗೊಂದು ಅಕ್ಕಿ ಅನ್ನ ಕೊಡ್ತೀನಿ ನಿಮ್ಗೆ ಆಗ ಸಹಿಸ್ಕೊಳಕ್ಕಾಗಲ್ಲ ಅಂದರೆ ನಿಮ್ಗೆ ಯಾವ ರೂಪದಲ್ಲಿ ನೀವು ಕರ್ನಾಟಕ ರತ್ನ ಕಬಳಿಸ್ಕೊಂಬಿಟ್ರಿ ಅಂತಂದೆ. ವಾಪಸ್ ತಗೊಂಬಿಟ್ರು ಅವರು. ಏನೋ ನಾನು ಸ್ಟೇಟ್ಮೆಂಟ್ ವಾಪಸ್ ಅಂದರು. ಇವರು ತಗೊಂಡ್ರು, ಯಾರು ಗುಮ್ಮಿನೂ ವಾಪಸ್ ತಗೊಂಬಿಟ್ರು. ಯಾವ್ದಾರು ಏನಾರು ಅವಾರ್ಡ್ಗೆ ಏನಾರು ಸ್ಕೆಚ್ ಹಾಕೊಂಡಿದ್ದು ಹೆಂಗಪ್ಪ ಅಂತ ಅಂದ್ಬಿಟ್ಟಿದೆ. ಅವರು ವಾಪಸ್ ತಗೊಂಡ್ರು. ಅದಾದ ತಕ್ಷಣಕ್ಕೆ ಎಸ್ ಎಲ್ ಭೈರಪ್ಪ ತಾಳಿಲ್ಲ, ನಾಲ್ಕಲ್ಲಿ ಚಂದ್ರಶೇಖರ್ ವಾಪಸ್ ತಗೊಂಡಿಲ್ಲ. ಅರೆ ವೈಯಕ್ತಿಕವಾಗಿ ಎಸ್ ಎಲ್ ಭೈರಪ್ಪರು ಅವ್ರದ್ದು ಮಂದಿರದವ್ರಿಗೂ ನಾನು ಚೆನ್ನಾಗಿ ಓದಿದ್ದೀನಿ. ಮಂದಿರ ಆದಮೇಲೆ ಅದೊಂಥರ ಆದ್ರ ನನ್ನ ಒಳಗಡೆ ಕಿಳಿತಲ್ಲ. ಆ್ಯಕ್ಚುಲಿ ಅವ್ರ ಪರ್ವಾರ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ BJPನೇ ತಿರುಗಿ ಬಿದ್ದುಬಿಡ್ತಾರೆ. ನಾನು ಇಲ್ಲಿವರೆಗೂ ಯಾವುದೇ ವ್ಯಕ್ತಿಯ ಗುಂಪಿನ ಪಕ್ಷದ ವಕ್ತಾರ ನಾನು ಕೆಲಸ ಮಾಡಿಲ್ಲ. ನಾಗತಿಹಳ್ಳಿ ರಮೇಶ್ ಅವರಿಗೆ ಕೇವಲ ಸರ್ಕಾರದ ವಿರುದ್ಧ ಅಲ್ಲ, ಈ ಒಂದು ವ್ಯವಸ್ಥೆಯೇ ಲೋಪ ಆದಂಗೆ. ಅದ್ರ ಜೊತೆಗೆ ವ್ಯವಸ್ಥೆನೇ ಲೋಪ ಅಂದರೆ ನಾನು ಏನು ಹೇಳ್ತೀನಿ, ತುಂಬ ಆಶಯಗಳು ಇಟ್ಕೊಂಡಿದ್ವಲ್ವಾ. ಈಗ ಹೆಂಗಂತಂದರೆ ಯಡಿಯೂರಪ್ಪ ಸರ್ಕಾರದಲ್ಲಿ 40%. ಅಯ್ಯೋ ಇದೇನಪ್ಪ ರೋಸ್ ಹೊತ್ತೋದು, ನನಗೆ ಆ ಕಾಲದಲ್ಲೇ ಅದು ಏನಪ್ಪ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ. ಬಟ್ ಇಲ್ಲಿ ನೋಡಿರೋ ಅವಯ್ಯ ಪುಣ್ಯಾತ್ಮ 1000 ಪಾಲ್ವಾಸಿ, ಅವನು ಇಷ್ಟೊಂದು ಜಾತಿವಾದಿ ಅಲ್ಲ, ಇಷ್ಟೊಂದು ಕಡು ಪ್ರಶ್ನೂ ಅಲ್ಲ ಯಡಿಯೂರಪ್ಪ. ಇವ್ರು ಹಂಗಲ್ಲ. ಇವರು ಇಡೀ ಹೆಂಗೆ ಅಂತಂದರೆ ಅವ್ರ ಪೀರಿಯಡಲ್ಲಿ ಒಂದು ಸ್ವಲ್ಪ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಒಂಚೂರು ಸ್ವಂತಿಕೆ ಇತ್ತು ಒಂಚೂರು. ನಾನು ಹೇಳ್ತಾ ದಿನ ಇವ್ರ ತಾಂಡಾಗ ಏನು ಸರ್ ಇದು ಸಾಂಕ್ರಾಮಿಕ ರೋಗಗಳನ್ನ ಪಟ್ಟಕ್ಕೇರಿಸ್ತಾ ಇದ್ದಾರಲ್ಲ ಸರ್. ಸಾಂಕ್ರಾಮಿಕ ರೋಗಗಳನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಾಹಿತ್ಯ ವಿಭಾಗ ಇರ್ಬೋದು, ಪುಸ್ತಕ ಪ್ರಾಧಿಕಾರ ಇರ್ಬೋದು, ನಿಮಗೆ ಸಂಬಂಧಪಟ್ಟಂಥ ಅಷ್ಟು ವಲಯಗಳಲ್ಲಿ ರಾಜಕೀಯ ನಡೆಸ್ತಾ ಇದೆಯಾ ಈ ಸರ್ಕಾರ? ಸರ್ ಹೆಂಗಾಯ್ತು ಅಂದರೆ ರಾಜಕಾರಣಿಗಳು ಎಚ್ಚರಿಸ್ಬೇಕಾಯ್ತು. ರಾಜಕಾರಣಿಗಳೇ ನಿಯಂತ್ರಿಸ್ತಾ ಇದ್ದಾರಲ್ಲ ಅವ್ರನ್ನ ಇವಾಗ ಹೆಂಗಾಯ್ತು ಅಂದರೆ ಸರ್, ಮುಂಚೆ ಈ ಮಾತನ್ನ ನಾನು ವೀಕ್ಷಕರ ಮುಂದೆ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಕಣ್ಣಾರೆ ಕಂಡಿಸುತ್ತ ನಾಲ್ಗೆಲ್ಲೋಕೆ ಅವ್ರದ್ದು ತೊಳಿಬೇಕು. ಅಂಥವ್ರಿಗೆ ಕರೆದು ಎಲ್ಲ ಕೊಡ್ತಾಯಿದ್ದಾರೆ, ಪ್ರಶಸ್ತಿಗಳು ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ನನಗೆ ಅವ್ರು ನಾಲ್ಗೆಲ್ಲ ತಗೊಂಡು ಇಲ್ಲಿ ಅಧ್ಯಕ್ಷಗಿರಿಗೆ ಪಡ್ಕೊಂಡಿರ್ತಾರಲ್ಲ. ಎಲ್ಲ ಹಂಗೆ ಇದೆ ಅಂದರೆ ಸರ್, ಈ ರಾಜಕಾರಣಿಗಳು ಅರ್ಥ ಆಗಲಿಲ್ಲ. ರಾಜಕಾರಣ ಕಲೆಯಂತೆ, ರಾಜಕಾರಣಿ ಕವಿಯಂತೆ, ಜೀವ ಪ್ರೇಮದ ಅನಂತ ಸೃಷ್ಟಿಯು ರಾಜಕಾರಣದ ಗುರಿಯಂತೆ, ಸ್ವಾರ್ಥದಾಚೆಗೂ ಯೋಚಿಸುವ ಶ್ರಮದ ಕಾಯಕ ನೆಲೆ, ಅದು ರಾಜಕಾರಣ ಆಗುತ್ತೆ. ಇವತ್ತೇನು ನಡೀತದೆ ಸರ್, ನಮ್ಮನ್ನ ಅರಕೆ ಕುರಿ ಮಾಡ್ತಾಯಿದ್ದಾರೆ. ನನಗೆ ಸಿದ್ದರಾಮಯ್ಯನ ಯಾಕೆನ ಸರ್ ಹಿಂಗೆ ಅಂತೀನಲ್ಲ ಸರ್, ತಪ್ಪು ತಿಳ್ಕೊಂಡೆ. ಇವರು ಸಮಾಜವಾದಿ ಅಂತ. ಶಾಂತವೇರಿ ಗೋಪಾಲ್ ಕೂಡ ಯಾರು ಸರ್ ಪುಣ್ಯಾತ್ಮ ಸರ್, ಅಭಿಯವರ ಸೋತು ಸುಣ್ಣಾಗಿರ್ತಾರೆ. ಇದು ಕಟು ಸತ್ಯ ಬೇಕಾರೆ ಎಲ್ಲನೂ. ಕಡದಾಳು ಮಂಜಪ್ಪ ಪರವಾಗಿ 6 ಎಕರೆ ಜಮೀನು ಕೊಡ್ತೀನಿ ಅಂತಾರೆ. ಏನೋ ಮಂಜಪ್ಪ, ಅಲ್ಲೇ ಗೋಡೆ ಹೊರಿಕೊಂಡು ಕುಂತಾರಲ್ಲ 6 ಜನ ಕಡುಬಿಡೋರು, ಕೊಟ್ಬಿಡಪ್ಪ ಅಂತ ಕೊಡಿಸ್ತಾರೆ.
ಕೆಂಗಲ್ ಹನುಮಂತರು 50,000 ದುಡ್ಡು ತಗೊಂಡೋಗಿ ಕೊಡಕ್ಕೆ ಹೋಗ್ತಾರೆ. ಹನುಮಂತ ನೀನು ದುಡ್ಡು ತಂದಿದ್ದು ಒಳ್ಳೇದು ಕಣಪ್ಪ, ಆದರೆ ಯಾರ್ದಾರ ಜೋಬಿಗೆ ಕೈ ಹಾಕಿರಿ 20 ರೂಪಾಯಿ ಕನಕಾಂಬರ ನೋಟ್ ಸಿಕ್ತಿತ್ತು, ಅದು ತಪ್ಪಾಗ್ಬಿಡುತ್ತೆ ಕಣೋ, ಎತ್ಕೊಂಡು ಹೋಗ್ಬಿಡು ಅಂತಾರೆ. ಇನ್ನೊಂದು ಸಲ ಈ ಶಾಸಕರಾಗಿದ್ರಲ್ಲ ಅವರೆಲ್ಲರಿಗೂ ನಿವೇಶನ ಕೊಡಬೇಕು ಅಂತಂದಾಗುತ್ತೆ. ಸರ್ ಎಲ್ಲ ಶಾಸಕರಾದರೂ ಎಲ್ರಿಗೂ ನಿವೇಶನ, ಒಂದು ಕೆಲಸ ಮಾಡಪ್ಪ, ಕರ್ನಾಟಕದ ಎಲ್ಲ ಕಡೆ ಬಿಡೋರು ನಿವೇಶನ ಕೊಟ್ಬಿಡಿ, ನನ್ನ ಪಾಲಲ್ಲೇ ಇಟ್ಟಿರಪ್ಪ, ಆಮೇಲೆ ಬಂದು ತೊಗೊಂಡೋಗ್ತೀನಿ ಅಂತಾರೆ. ಇದು ಸಮಾಜವಾದಿ. ಲೋಯಕ್ಕೆ ಸೈನ್ಸ್ಕೊಳ್ತಾನೆ ಪುಣ್ಯಾತ್ಮ. ಅವ್ರ ಪಳಿಯೋಳಿಕೆ ಇನ್ನೂ ಗುಣಂದೂರು ಲಿಂಗಪ್ಪ ಇದ್ದಾರೆ, ಅವ್ರ ನೋವಿಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ಕೊಂಬರಕ್ಕೆ ಕೇಳಿ ಇವ್ರಿಗೆ. ಇದೇ ಸಿದ್ದರಾಮಯ್ಯ ಸಮಾಜವಾದಿ ಅಂದ್ಕೊಂಡು ಏನು ಸರ್ ಇರಲಿ ಸೈಟು ಅಂದ್ರೆ ಅದಕ್ಕೊಂದು ಆತ್ಮಸಾಕ್ಷಿ ಬಿಡುವ ಸರ್. ಮುಂಚೆ ಏನು ಹೇಳಿದ್ರು 63 ಕೋಟಿ ಐತೆ ಕೊಟ್ಬಿಡ್ಲಿ, ಯಾರಪ್ಪನ ಮನೆ ದುಡ್ಡು ಅಲ್ಲಾಗಿರೋದು ಅಲ್ಲಂಡೆ ಕೆಲಸ. ಯಡಿಯೂರಪ್ಪ ಇದ್ದಾಗ ಅವರು ವಿಚಾರಣೆಗೆ ಹೋಗಲೇ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ. ಇವತ್ತು ನೀನು ವಿಚಾರಣೆಗೆ ಹೋಗಿದ್ಯಾ, ನಿನ್ನ ಕೆಳಗಡೆ ಬದುಕ್ತಾ ಇದೆಯಾ, ಒಂದು ನೈತಿಕತೆ ಕೊಟ್ಬಿಟ್ಟು ಏಯ್ ನನಗೆ ಯಾಕೋ ಇದು ರೋಸ್ ಹೊತ್ತಾಗಿದ್ದೀನಿ, ನಾನು ಪ್ರಾಮಾಣಿಕ ಅಂತೂ 0ಇಂದ ನಾನು ಬರ್ತಿದ್ದೀನಿ ಅವ್ರ ಜೊತೆ ಕೈ ಚಾಚೆ ಬರಲ್ಲ, ಹೇಳೋದು ಒಂಥರ ಮನೆಯಲ್ಲಿ ಒಂಥರ ಹಿಂಗಾದಾಗ ನನ್ನ ನಂಬಿಕೆ ದೇವರಾಗಿದ್ದರು ಸರ್. ನಂಬಿಕೆ ಸಿದ್ದರಾಮಯ್ಯ ಅಂದರೆ ನನಗೆ ಅಷ್ಟು ಪ್ರೀತಿಸ್ತಿದ್ದೆ, ಎಂತೆಂಥರ ಜಗಳಾಡಿದ್ದೆ ತಾನಾಗಿ. ನಿಮಗೆ ಗೊತ್ತಿರೋಂಗೆ ಸರ್ KPS ಏನು ಮಾಡಿದರು, ಆಯ್ತು ಇವ್ರಿಗೆ ದುಡ್ಡೇ ಬೇಕಾಯ್ತಾ, ಮೇಲ್ಗಡೆ ತಲುಪಿಸ್ಬೇಕಾಯ್ತಾ, ಆಯಿತಾ ನಿಮ್ಮ ಚರಂಡಿಗೆ ಇಟ್ಕೊಳ್ಳಿ, ನಿಮ್ಮ ಎಕ್ಸೈಸ್ಗೆ ಇಟ್ಕೊಳ್ಳಿ, ನಿಮ್ಮ BDAಗೆ ಇಟ್ಕೊಳ್ಳಿ, ನಿಮ್ಮ KDB ಇಟ್ಕೊಳ್ಳಿ, ದುಡ್ಡು ಬರೋ ಮಾರ್ಕೊಳ್ಳ ತಾನೇ ತೊಗೊಂಡು KPSಗೆ ಯಾರು ಕುಂಡಿಸ್ತಾರೇನ್ರಿ, ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ. ಅವ್ರು ಎಷ್ಟರಿಂದ ಎಷ್ಟು ಕೇರಿಸ್ಬಿಟ್ರು ಅದನ್ನ. ಎಲ್ಲರೂ ಎಷ್ಟು ಜನ ಕಣ್ಣೀರಾಗಿ ಕೈ ತೊಳಿತಾರೆ. ಕಡು ಬಡವರನ್ನು ಕಣ್ಣೀರಲ್ಲಿ ಜಲಕ್ರೀಡೆ ಆಡ್ತಾಯಿದ್ದಾರೆ ಇವರು, ಜಲಕ್ರೀಡೆ ಆಡ್ತಾಯಿದ್ದಾರೆ ರೈತರು ಕಣ್ಣೀರಲ್ಲೇ. ಆಯಿತು ನೀನು ಭಾಗ್ಯನ ಕೊಡ್ರಪ್ಪ, ಎಲ್ಲರೂ ಕೊಡಿ. ನಾನು ಇವತ್ತು ಹೇಳ್ತೇನೆ, ಕಡು ಬಡವರಿಗೆ ಇನ್ನೂ ಬೇರೆ ಭಾಗ್ಯಗಳನ್ನು ಕೊಡಿ, ಎಲ್ಲದಕ್ಕೂ ಇರೋಕ್ಕೆ. ಉಳ್ಳವ್ರಿಗೆ ಉಣ್ಬಡ್ಸಕ್ಕೆ ಹೋಗ್ಬೇಡಿ. ಮಾದೇವಪ್ಪನಿಗೆ ಫ್ರೀ ಕರೆಂಟು, ನಾಲ್ಕಲ್ಲಿ ರಮೇಶ್ಗೆ ಯಾಕೆ ಫ್ರೀ ಕರೆಂಟು, ನಾಲ್ಕಲ್ಲಿ ರಮೇಶ್ ಹೆಂಡ್ತಿಗೆ ಯಾಕೆ ಫ್ರೀ ಬಸ್ಸು, ಮಾದೇವಪ್ಪನಿಗೆ ರೀ ಇವೆಲ್ಲ ಇಲ್ಲಿವರಲ್ಲ ರೀ. ಅವರು ದೊಣ್ಣೆ ಇಟ್ಕೊಂಬತ್ತಾರೆ, ಚಡ್ಡಿ ಇಟ್ಕೊಂಬತ್ತಾರೆ, ಟೋಪಿ ಹಾಕೊಂಬತ್ತಾರೆ, ಒಡೆಗತ್ತ ನಾವು ತಪ್ಪಿಸ್ಕೋಬೋದು. ಇವ್ರು ಹೆಂಗೆ ಅಂತಾರೆ, ಹಿಮದ ಕತ್ತಿ ಇಟ್ಕೊಂಡು ಚೂರಿಲ್ಲ ಇರೀತಾರೆ ಈ ಪ್ರಗತಿ ಪರರು. ಎಂಥ ಕೊಳ್ಳು ಬಾಕ ನುಂಗು ಬಾಕ, ಒಂದು ಕನಿಷ್ಠ ಸ್ವಂತಿಕೆ ಇಲ್ಲ ರೀ, ಕನಿಷ್ಠ ಬಿಟ್ಕೊಡ್ಬೇಕು ಅನ್ನೋ ಸ್ವಂತಿಕೆ ಇಲ್ಲ, ಎಲ್ಲನೂ ಬಾಚ್ಕೊಳ್ತಾರೆ. ಏನೇ ನಡೀತದೆ ಹೇಳಿ, ನಾನು ಯಾರಿಗೂ ವೈಯಕ್ತಿಕ ನಂಗೆ ಎತ್ಕಲ್ಲ. ಆಯ್ತಪ್ಪ ಬಂಜಗೆರೆ ಜಯಪ್ರಕಾಶು ಒಂದು ಸಲ ಹಿಂದಿನ ಸರ್ಕಾರದಲ್ಲಿ ನೀವು ಇದಾಗಿದ್ರಿ, ಪುಸ್ತಕ ಪ್ರಾಧಿಕಾರಕ್ಕೆ ಆಗಿದ್ರಿ, ಆಯಿತು ತೆಪ್ಪು ಮನೆ ಬರ್ಕೊಂಡಿರ್ಬೇಕು ತಾನೆ. ನಿಮ್ಮದೊಂದು NGO ಸಂಸ್ಥೆ ಇದೆ, ಒಂದು ಸ್ಕೂಲ್ ಇದೆ, ಉಳ್ಕೊಳ್ಳೋ ಸ್ವಂತ ಮನೆ ಇದೆ, ನೀವು ತೆಪ್ಪು ಬರ್ಕೊಂಡಿರ್ಬೇಕು ತಾನೆ. ಈ ಬಂದೆಟ್ಗೆ ಚಲಾವಣೆಯಲ್ಲಿ ಒಂದು ಪುಸ್ತಕ ಯಾವುದೋ ಕಿತ್ತೋದು ಪುಸ್ತಕ ತಗೊಂಡು ರೀಪ್ರಿಂಟ್ ಮಾಡಿಬಿಡ್ತಾರೆ. ಮಾದೇವ್ ಇವ್ರು ಯಾರು ಕರೆಸ್ಬಿಟ್ಟು ನೋಡಿ 3 ದಿನ ಕಾಲೇ ಸಿಂಡಿಕೇಟ್ ಮೆಂಬರು ತಗೊಳಪ್ಪ, ಮಜಾ ಹೆಂಗಿದೆ. ಇದಾದಮೇಲೆ ಇಷ್ಟಕ್ಕೂ ಸಮಾಧಾನ ಆಗಲ್ಲ. ಅದೇ ಸಮುದಾಯದಲ್ಲಿ ಎಷ್ಟು ನೊಂದು ಬೆಂದವರು ಇರಲ್ವೇ, ಬಿಟ್ಕೊಡಕ್ಕಾಯ್ತಿರಲ್ವೇ. ಬಸವಣ್ಣಂಗೆ ಒಂದು ಅಡ್ಗೆರೆ ಹೇಳ್ದಟ್ಗೆ ನಿಮ್ಗೊಂದು ಗನ್ ಮ್ಯಾನು, ನಿಮ್ಗೊಂದು ಸೆಕ್ಯೂರಿಟಿ, ಅದೊಂದು ದೊಡ್ಡಸ್ಗೆ. ನಾವು ಹಂಗಾರೆ ಇಂಟು ಮಾರ್ಕ್ ಹಾಕ್ಬಿಡ್ತೀವಿ 2 ತಳದ. ಆ ಥರ ನಮ್ಮ ಗುಣ ನಮ್ಮ ಕನಸಲ್ಲೇ ಬರಲ್ಲ. ಯಾವುದ್ರಲ್ಲಿ ಒಂದು ಬರಿಬೇಕಾದ್ರೆ ಒಂದು ಇದ್ಬೇಕಾದ್ರೆ ಇರಲಿ, ಅದು ಅವರು ವೈಯಕ್ತಿಕ ಹಕ್ಕು. ಆದರೆ ಅದರಿಂದ ಸರ್ಕಾರಕ್ಕೆ ಆಗ್ತಾರೆ ಲಾಸು. ಇದಾದಮೇಲೆ ಏನು ಮಾಡ್ತಾರೆ, ಇದಲ್ಲದೆ ಗೌರವ ಪ್ರಶಸ್ತಿ ಬೇರೆ ಸಾಹಿತ್ಯ ಅಕಾಡೆಮಿ ಇಸ್ಕೊಳಪ್ಪ. ಏನು ರೀ ಇದು, ಆ ಜ್ಯೋತಿಬಾ ಫುಲೆ ಒಂದು ಮಾತು ಹೇಳ್ತಾರೆ, ಮುಂದುವರೆದಂಗ ನಮ್ಮ ಮುಟ್ಲಿಲ್ಲ ತಟ್ಟಲಿಲ್ಲ ಅದು ಒಂದು ಕತೆ. ಆದರೆ ನಮ್ಮನ್ನು ನುಂಗುವಂಥ ರಾಕ್ಷಸರು ನಮ್ಮ ಸಮುದಾಯದಲ್ಲಿ ಹುಟ್ಟು ಬರ್ತಾರೆ ಅಂತ ಕಣ್ಣೆದ್ರಿಗೆ ತೋರಿಸ್ತಲ್ವಾ. ಯಾವ ನೈತಿಕ ಕಟ್ಕೊಂಡು ಸಸ್ಪೆಂಡ್ ಆದರೂ ಇನ್ನು ಸುಪ್ರೀಂ ಕೋರ್ಟಲ್ಲಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡ್ತೀರಾ, ಅವ್ರ ಮುಂದೆ ಯಾಕೆ ಅಲ್ಲಿಗಿಂಚ್ಕೊಂಡು ಅವ್ರು ಪ್ರಶಸ್ತಿ ಆಗಬೇಕು. ನಾನು ನಿಜಲ್ಲೂ ಹೇಳ್ತೀನಿ, ಹಿಂದೂ ಪತ್ರಿಕೆ ರಾಮಯ್ಯನ ಅಪ್ರಿಷಿಯೇಟ್ ಮಾಡ್ತೀನಿ. ಈ ನೆವರ್ ಗೋ ತಾಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸೇನೆ ಇರ್ತದೆ, ಮುಕುಂದರಾಜ್ ಇರ್ತದೆ. ಅದು ಇದಕ್ಕೆ ಏನಂತಾರೆ, ಅದು ಸಿಸ್ಟಮ್ ಅಂತೆ. ಕೊಡೋಣ ಯಾರಪ್ಪ ನಿನಗೆ, ಜಡ್ಜ್ಗಳು ಕರೆಸ್ಬಿಟ್ಟು ಒಂದು ಕೇಸ್ ಏನೋ ಜಡ್ಜ್ಗಳು ಕೊಟ್ಬಿಟ್ಟು ತಾಳ್ತೀನಂದ್ರೆ. ಸರ್ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ, ನನಗೊಂದು ಗೌರವ ಕೊಟ್ಟರು. ನಾನು ಜೋಶಿ ಕಲ್ಲು ಹಾಕಿಸ್ಕೊಳ್ಳ, ಅಲ್ಲಿನ MLA ಕಲ್ಲು ಹಾಕಿಸ್ಕೊಳ್ಳಿ ನಾನು, ಯಾಕೆಂದ್ರೆ ಅವ್ರ ಮೇಲೆ ಕೇಸ್ಗಳಿವೆ. ನನಗೊಂದೇ ಶಿವರಾಜ್ ಪಾಟೀಲ್ ಸಾಕು, ನನಗೆ ಅಷ್ಟೇ ಸಾಕು. ಇನ್ನೊಬ್ಬರು HL ನಾಗರಾಜು ಅಂತ ಮುಟ್ಟು ಸ್ವಾಮೀಜಿ ಆದರು, ದಕ್ಷ ನಿಷ್ಠತೆ ಪ್ರಾಮಾಣಿಕರಂಥ ಮನುಷ್ಯ. ಈಗ ನಿಶ್ಚಲಾನಂದ ಸ್ವಾಮೀಜಿ ಆದರೆ ಅವರಿಬ್ಬರಾಳಿದ್ರು ಸಾಕು ನನಗೆ ಹಾಕು. ಇಲ್ಲಾಂದರೆ ಈ ಪ್ರಶಸ್ತಿಯ ಈ ಗೌರವ ಅರ್ಪಣೆ ನನಗೆ ತೂಣ ಸಮಂತ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಅಲ್ಲೇ ಅಂದೆ. ನಾನು ಹೇಳ್ತಾ ಇರೋದನ್ನು ಸರ್, ನನಗೂ ಅವಕಾಶಗಳು ಸಿಕ್ಕಿದ್ದು ತಗೊಳ್ಬೇಕಾದ್ರೆ ತಗೊಂಡಿದ್ದೀನಿ, ಎಲ್ಲನೂ ನಾನು ತಗೊಂಡಿಲ್ಲ. MLC ಗಿರನ SM ಕೃಷ್ಣವರು ತಂದೆಯವ್ರ ಬಗ್ಗೆ ನಾನೊಂದು ಪುಸ್ತಕ ಬರೆದೆ. ಅದು ಅವ್ರು ಹೇಳಿದ್ರಂತಲ್ಲ, KH ರಂಗನಾಥ್ ಅವ್ರಿಗೆ ಅವರಪ್ಪ ಹರಿಹರಪ್ಪ ಹೇಳಿದ್ರಂತೆ ಆರಿಕೆ ಅಂತ. ಇವತ್ತು ನಾನು ಜನ್ಮಾಸ್ಥಾನ ಉಳ್ಕೊಳ್ಳೋಂಥ ವ್ಯಕ್ತಿ KH ರಂಗನಾಥ್. ಚಿತ್ರದುರ್ಗದಿಂದ MP ಆಗಿದ್ದರು. ವೀರೇಂದ್ರ ಪಟೇಲ್ 12 ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರು. SM ಕೃಷ್ಣವ್ರಿಗೆ ಫಾರಿನ್ಗೆ ಹೋಗ್ಬೇಕು ಇನ್ಚಾರ್ಜ್ ಚೀಫ್ ಮಿನಿಸ್ಟರ್ ಕೊಟ್ಟೋಗರು. ಅವರೇ ಸೆಲ್ಫ್ ಡ್ರೈವಿಂಗ್ ಮಾಡಿಕೊಂಡು ಮನೆಗೆ ಡ್ರೈವರ್ ನನ್ನ ಸಂಪುಟದಲ್ಲಿ ಅಂತ ಕೇಳ್ಕೊಂಡಿದ್ರು. ಅಂಥ ವ್ಯಕ್ತಿದ್ದು ನಾನು ಕೇಳ್ಕೊಳಕ್ಕೆ ಏನಂತಂದರೆ, ಹಿಂಗಿರುತ್ತೆ ವ್ಯಕ್ತಿತ್ವದ್ದು. ಅಲ್ಲಿದ್ದಾಗ ನಾನು ಪುಸ್ತಕ ಬರೆದಿದ್ದಾಗ ಅದೆಲ್ಲ ಕಡೆಗೂ ಇದಾಯಿತು. ಅವತ್ತು ಸಭೆಯಲ್ಲೂ ಕಣ್ಣೀರಿಟ್ಟರು SM ಕೃಷ್ಣರು. 7 ಗಂಟೆ ಇದ್ದರು ಆ ಕಾರ್ಯಕ್ರಮದಲ್ಲಿ.
ನನಗೆ ಶಾಲೆಯಲ್ಲಿ ಇಟ್ಕೊಂಡು ರಮೇಶ್ ಹೊಡೆದಿದ್ದಾರೆ ಅಂದರು, ನನ್ನ ಅಪ್ಪನ ಇಟ್ಕೊಂಡು ನನ್ನ ಎಚ್ಚರಿಸ್ತಾರೆ ಅಂದರು. ಅದಾದಮೇಲೆ ಅವರು ಎಲೆಕ್ಷನ್ ಇದ್ಕಿದಾಯಿತು, ಬಂದಾದಮೇಲೆ ರಾಜ್ಯಪಾಲರಿಗೆ ಹೋದರು. ನನ್ನ ಅಷ್ಟೇ ಪ್ರೀತಿಸ್ತಿದ್ರು. ಅದಾದ್ರೆ ಅವಾಗ ಒಂದು ಪ್ರಪೋಸಲ್ ಕೊಟ್ಟರು, MLC ಆಗ್ತಾನೆ ಅದು ಲಿಟ್ರೇಚರ್ ಫೀಲ್ಡಲ್ಲಿ. ನಾನು ಇನ್ನೂ ಈಗ ತಾನೇ ಇದು ಮಾಡಿದ್ದೀನಿ, ನಾನು ಇನ್ನೂ ಅಂಬೆಗಾಲ ಇಡ್ತಾ ಇದ್ದೀನಿ ಅದಕ್ಕೆ ಅಂತ. ಸರ್ ನಾನು ಇನ್ನೂ ಈ ಕ್ಷೇತ್ರಕ್ಕೆ ಹೊಸಬ, ಬೇರೆಯವರೆಲ್ಲ ಕೆಟಗರಿ ಇದ್ರೆ ಪರ ಇಲ್ಲ, ಇದಕ್ಕಲ್ಲ ಸರ್. ಆಮೇಲೆ ಜನ ನನ್ನೂ ಆಡ್ಕೊಂಬಿಡ್ತಾರೆ, ನಿನ್ನೂ ಆಡ್ಕೊಂಬಿಡ್ತಾರೆ ಸರ್, ದಯಮಾಡಿ ಇದು ಬೇಡ ಸರ್. ಮತ್ತು ಯಾರಿಗೆ ಕೊಡೋಣ ಸರ್? ಅವಾಗಿನ್ನೂ ಕಂಬಾರಿಗೆ ಜನಪೀಠ ಬಂದಿರಲಿಲ್ಲ ಸರ್, ಯಾವತ್ತೋ ಬರಬೇಕಾಯ್ತು ಅದಕ್ಕೆ ಅಂತ. ಒಂದು ಕೆಲಸ ಮಾಡಿ ಕಂಬಾರಿಗೆ ಕೊಟ್ಬಿಡಿ ಅಂದೆ, ಕೊಟ್ಟರು. ಬಟ್ ಅದಕ್ಕೆ ನಾನು ಕೆಲವು ಚನ್ನಗಂತ ನಾನು ಬಯಸ್ಕೊಂಡೆ, ನೀನು ರಿಜೆಕ್ಟ್ ಮಾಡಿ ಸರಿ ಕಣಪ್ಪ, ಆದರೆ ಇನ್ನೊಬ್ಬರ ಪ್ರಪೋಸಲ್ ನೀನು ಕೊಡಬಾರ್ದಾಯ್ತು. ಆಮೇಲೆ ನಿನ್ನ ಒಳ್ಳೆತನ ಯಾರು ನೀವೆಲ್ಲ ಇರ್ತಿರಲ್ಲ, ನಾವು ಇದ್ದರಲ್ವೇನಪ್ಪ ನಿಮ್ಮ ಕೈ ಹಿಡಿಯೋದು. ಈ ಮಾತೊಂದು ಸರ್, ಹಾಸ್ಪಿಟ್ಲಿಗೆ ಸೇರ್ಕೊಂಡಿರ್ತಾರೆ, ಮಣಿಪಾಲ್ ಹಾಸ್ಪಿಟಲಲ್ಲಿ ಅಂಬಿಕಾ ಸೋನಿ ಬರ್ತಾರೆ ನೋಡೋಕ್ಕೆ, ಜಿ ಪರಮೇಶ್ವರ್ ಹೋಗಿರ್ತಾರೆ, SM ಕೃಷ್ಣವ್ರು ಹೋಗ್ತಾರೆ ಜೊತೆಯಲ್ಲೇ. ಪ್ಲೀಸ್ ಟೇಕ್ ಕೇರ್ ಆಫ್ ನಾಗ್ತಿಲಿ ರಮೇಶ್, ಪ್ಲೀಸ್ ಟೇಕ್ ಕೇರ್ ಆಫ್ ಅಂತ ಹೇಳ್ಬಿಟ್ಟು ಅವ್ರ ಮಗನ ಹೆಸರುಗಳ ನನ್ನ ಹೆಸರು ಬಿಟ್ಟು ಸಾಯ್ತದೆ ಜೀವ ಅದು ಅಂತ ಘನಸಾರಪ್ಪನ. ಹಿಂಗಿರಬೇಕಾದ್ರೆ ಕಲೆ ಸಾಹಿತ್ಯದ ಬಗ್ಗೆ ಅರಿವಿರೋಂತೂ ಸಂಸ್ಕೃತಿ ಸಚಿವಾದಾಗ ಅದು ಕರ್ತಾ ಇರ್ತದೆ. ಅದ್ರ ತಳಬಡ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನಿರುತ್ತೆ. ಕಲೆ ಸಾಹಿತ್ಯ ಸಂಸ್ಕೃತಿ ಅರಿವಿರೋರು ಸೆಕ್ರೆಟ್ರಿ ಆದರೆ ಅದು ಕರ್ತಾ ಇರುತ್ತೆ. ಅಂಥವ್ರು ಈಗ ಒಂದು ಅಕಾಡೆಮಿ ಅಧ್ಯಕ್ಷ ಅಂದರೆ ಅವನು ಅದರಲ್ಲಿ ಪಳಗಿರಬೇಕು, ಅರ್ಜಿನ ಗುರಾಯಿಸ್ಕೊಳ್ಳೋದಲ್ಲ, ಪಳಗಿರಬೇಕು, ವಿಷಯ ತಿಳ್ಕೊಂಡಿರಬೇಕು. ಇವತ್ತು ಯಾರಿಗೆ ಯಾವ ಮಾನದಂಡ ಇದೆ ಅಧ್ಯಕ್ಷನ ಮಾಡ್ತಾಯಿದ್ದಾರೆ? ಚಮಚಾಗಿರೆ, ಕೊಳ್ಳು ಬಾಕ, ನುಂಗು ಬಾಕ, ಅವ್ರದ್ದು ಏನೇನೈತೆ ಎಲ್ಲ ಪೂರೈಸ್ಕೊಡೋದು ಇದಾ ಸರ್? ಇಲ್ಲಿಗೆ ಹೊತ್ಕೋದಾಗ ರೋಸ ತಗೊಲ್ವ ಸರ್? ಇದೇನಾ? ಈ ಒಂದು ಸಲ ನನಗೆ ಯಾವ ಪಕ್ಷ ಇಲ್ಲ, ಮೋದಿ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಪ್ರಶಸ್ತಿಗಳು ಮಾರಾಟಕ್ಕೆ ಆಗಿಲ್ವೇ? ಸಾಲಮರ್ ತಿಮ್ಮಕ್ಕಂಗೆ ಕೊಡಲಿಲ್ವೇ? ಸುಲಗತ್ತಿನ ಅಸಮ್ಮನ ಕೊಡಲಿಲ್ವೇ? ರಾಜಣ್ಣಂಗೆ ಕೊಡಲಿಲ್ವೇ? ಎಂತೆಂಥವ್ರು ಕರೆದು ಒಳ್ಳೆ ರಾಜ್ಯಸಭಾ ಸದಸ್ಯರುಗಳು ಏನಾರು ಮಾರಾಟಕ್ಕೆ ಇಟ್ಟಾರಾ? ಕೊಡು ಸರ್. ಒಂದು ವಿಷಯ ನಾನು ಯಾವ ಇದಕ್ಕಲ್ಲ, ಆ ಸಂತೋಷನೇ ಮಾಡಿರಲಿ ಯಾರೇ ಮಾಡಿರಲಿ ಒಳ್ಳೇದು ಮಾಡ್ತವ್ರೆ. ನಾನು ಎಲ್ಲ ಮೋದಿನ ಎಲ್ಲ ವಿಷಯ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ನ ರೈತರುಗಳಿಗೆ ಕೊಡಬೇಕಾದ ಇನ್ನೂ ಕೊಟ್ಟಿಲ್ಲ. ಇವ್ರು ಏನೇ ಭಾಗ್ಯಗಳು ಬಂದರೂ ಕನಿಷ್ಠ ಭಾಗ್ಯ, ಅದು ಕನಿಷ್ಠ ನಿಶ್ಚಿತ ಬೆಲೆ ಕೊಟ್ಟಿಲ್ಲ. ಈ ಎರಡು ಸರ್ಕಾರಗಳು ಈ ಪಾಲಿಗೆ ನನಗೆ ನರಸತ್ತೆ ಹೆಣಗಳೇ. ಎರಡು ಸರ್ಕಾರಗಳು, ಈ ಕಾಂಗ್ರೆಸ್ಸು ನರಸತ್ತೆ ಹೆಣನೇ ಆ ಕಡೆಗೆ. ಯಾಕಂದ್ರೆ ನನ್ನ ರೈತನಿಗೆ ನಾನು ಇವತ್ತು ಜೂಜಾಡ್ತಾಯಿದ್ದೀನಿ ಸರ್, ಮಹಾನ್ ಜೂಜ್ಕೋರ ವ್ಯವಸಾಯದಲ್ಲಿ. ಅದು ಭೋಗಿಗೆ ತಗೊಂಡು ಜೂಜು ಮಾಡ್ತಾಯಿದ್ದೀನಿ. ಒಂದು ಕಡೆಗೆ ಬರ್ತದೆ, ಒಂದು ಸಲ ದಿಢೀರಂತ ಕುಸ್ತೋಗ್ತದೆ, ಪಾಷಾಣ ತಗೊಂಡ್ಬಿಡ್ಬೇಕು ಅನ್ನಿಸ್ತದೆ ಆ ಸೋಲಿಗೆ. ಅದು ಸೋಲಲ್ಲ, ಅದನ್ನು ಜೂಜು ಮಾಡೋರೆ. ವ್ಯವಸಾಯ ಅನ್ನೋದು ಜೂಜಲ್ಲ ಸರ್, ಅದಕ್ಕೊಂದು ಕನಿಷ್ಠ ನಿಶ್ಚಿತ ಬೆಲೆ ಬೇಕು. ನಾನು ಇದೊಂದು ಬೇಡಿಕೆ ಇಡ್ತೀನಿ ಈ ಸಂದರ್ಶನದಲ್ಲಿ. ನನ್ನ ರೈತರಿಗೆ, ಅನ್ನದಾತನಿಗೆ, ಅವನಿವತ್ತೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಅವನ ಕಣ್ಣೀರಲ್ಲಿ ಇವ್ರು ಜಲಕ್ರೀಡೆ ಆಡ್ತಾವ್ರೆ. ನೀವು ಭಾಗ್ಯ ಕೊಡ್ತೀರಲ್ರೇ, ಇದೊಂದು ಕೊಟ್ಬಿಡಿ ನೋಡೋಣ. ಒಂದು ಕನಿಷ್ಠ ಬೆಲೆ ಕೊಟ್ಬಿಡೆ, ಅವು ಮೆಚ್ಕೋತೇನೆ. ನಮ್ಮ ಪೌರ ಕಾರ್ಮಿಕರಿಗೆ ಈ ಮುಖ್ಯಮಂತ್ರಿಗೆ ಏನು ಕೊಡ್ತಾರೆ, ರಾಜ್ಯಪಾಲರಿಗೆ ಕೊಡ್ತಾರೆ, ಅಥವಾ ಡೆಲ್ಲಿ ಆ ಸಂಬಳ ಕೊಟ್ಬಿಡಿ. ನಮ್ಮ ಬದುಕಿನ ಕೊಳೆ ತೊಳಿ ಅಂತ ದೈವಗಳವರು ಬದುಕಿನ ಕೊಳೆ ತೊಳಿತಾರೆ, ಪೌರ ಕಾರ್ಮಿಕರು ಕೊಟ್ಬಿಡಿ ಅವ್ರಿಗೆ. ಅವೆಲ್ಲ ಮಾಡೋಕ್ಕಲ್ಲ, ಇವೆಲ್ಲ ಸುಮ್ಮನೆ ತೇಪೆ ಸಾರಿಸೋದು. ನಾನು ಸಮಾಜವಾದಿ ಸಮಾಜವಾದಿ. ಏನು ಸಮಾಜವಾದಿ? ಸಮಾಜ ವ್ಯಾಧಿ ಕಣೆ ಅಂತ ಬಡ್ಕೊಂಡ್ರು ಕೇಳ್ತಾ ಇಲ್ಲ ಅಲ್ಲಿ. ಇಲ್ಲಿಗೆ ರಾಜಕೀಯ, ಕಲೆ, ಸಂಸ್ಕೃತಿ, ಭಾಷೆ ವಿಚಾರದಲ್ಲೂ ಬಂದಿರೋದ್ರಿಂದ ಯಾವ ಮಟ್ಟಿಗೆ ಸಮಾಜ ವ್ಯಾಧಿಯಾಗಿದೆ ಅನ್ನೋದನ್ನ ನಾಗತಿಹಳ್ಳಿ ರಮೇಶ್ ರವರು ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಈ ಮಾತು ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನೇನು ಮಾತಾಡ್ತಿಲ್ಲ. ಇವತ್ತು ನಾನು ಸಿದ್ದರಾಮಯ್ಯನ ಅಖಂಡವಾಗಿ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಅವರು ಒಳ್ಳೆ ಕೆಲಸ ಮಾಡಲಿ ಅಂತ. ನನ್ನ ಕೋರಿಕೆ ಏನಾಗಿದೆ ಅಂದರೆ, ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ, ಅವ್ರನ್ನ ಎಚ್ಚರಿಸ್ಬೇಕು ಪಿಸುದಂತಲೇ. ಈಗ ಆಡಿಯೋನ ಕೆಳಗಂಡೆಗೆ ಬಿಳಿ ಮಲೆನಿಗೆ ಒಂದು ದಿನಕ್ಕೆ ಇಂಟ್ರ್ಯೂ ಕೊಡೋಕೆ 3 ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ, ಥಿಂಕ್ ಟ್ಯಾಂಕ್ ಆಗಿರಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ ಅಂತವ. ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು ವರ್ಷ ಆ ಥರದ್ದು ಮಾಡಿ. ಆಗಲಿಲ್ವ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿರಿ, ಜನಮಾನ ತಿಳ್ಕೊಂಡು ಮತ್ತೆ 0ಇಂದ ಶುರು ಮಾಡಿ. ಈ ದಂಧೆ, ಈ ಚಮಚಾಗಿರಿ, ಈ ಓಲೈಕೆ ರಾಜಕಾರಣ, ನಾನೇ ಅನ್ನೋದು ಅದೇನು ಹಿಂಗೆ ಅಂತಿರಲ್ಲ. ಇವತ್ತು ಹೇಳ್ತೀನಿ, ಪ್ರಶಸ್ತಿ ವಿಷಯದಲ್ಲಿ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ. ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ. ಮೋದಿ ಪದನ ನೆಕ್ಕಬೇಕು ಸಿದ್ದರಾಮಯ್ಯ, ಲಚ 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 ಅಂತ. ಯಾಕೆಂದ್ರೆ ಅಷ್ಟು ಗಿರಿವಿನಲ್ಲಿ ಹರಾಜಿಗಿಟ್ಟಿದ್ದಾರೆ. ಅಂಬೇಡ್ಕರ್ ಪ್ರಶಸ್ತಿ ಎಂಥದ್ರಿ, ಅದನ್ನು ಹರಾಜಿಗಿಟ್ಬಿಟ್ಟಲ್ರಿ. ರಾಜ್ಯೋತ್ಸವಕ್ಕೆ ಇರ್ತಾರೆ, ಗೌರವ ಪ್ರಶಸ್ತಿಗಳು ಇರ್ತಾರೆ. ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ, ಯಾಕೆಂದ್ರೆ ಗೊಲ್ಲಹಳ್ಳಿ ಶಿವಪ್ರಸಾದ್ ಸ್ವಲ್ಪ ನೊಂದು ಬೆಂದದಿಂದ ಬಂದಿದ್ದೆಲ್ಲ ಒಂದು ಸ್ವಲ್ಪ ಮಾಡ್ತೇನೆ ಅಂತ ಕೇಳಿದ್ದೀನಿ. ಮಿಕ್ತರು ಕೊಳ್ಳು ಬಾಕ, ನುಂಗು ಬಾಕ, ಸಮುದಾಯದ ಸಮುದಾಯ ಜಾತಿನ ಅಳಿಸ್ಬೇಕಲ್ವೇನ್ರಿ? ಹುಟ್ಟಾಗ್ತದಲ್ರಿ ಇದು ಸರ್ಕಾರ ರೀ.
ಜಾತಿನೇ ಹುಟ್ಟಾಗ್ತದಲ್ರಿ. ಏನ್ರಿ ಇದು ಇವ್ರಿಗೆ? ಇವ್ರ ತೀಟೆ, ಇವ್ರ ತೆವಲು, ಇವ್ರ ಇದಕ್ಕೋಸ್ಕರ ಯಾಕ್ರಿ ಜನಮಾನಸದಲ್ಲಿ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಯಿಂದ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಇಲ್ವಾ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕ್ತೀರಾ ಹಾಕಿ, ನನ್ನ ಹತ್ರ ಅಂಕಿ ಅಂಶ ದಾಖಲೆವೆ, ನಾನು ಅದಕ್ಕೆ ಸಿದ್ಧ ಇದ್ದೀನಿ. ಝೀರೋಯಿಂದಲೇ ಕಟ್ಟೋಣ. ಇವತ್ತು ಹೇಳ್ತೀನಿ, ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ ಪರಿಕಲ್ಪನೆ ನಾನು ಇಷ್ಟು ಹೇಳ್ತಾ ಇರೋದು. ನಾನು ರಾಜ್ಯೋತ್ಸವ ಪ್ರಶಸ್ತಿನ ಧಿಕ್ಕಾರ ಮಾಡಿದ್ದೀನಿ ರೀ, ತಾಂಡೇ ಇಲ್ಲ. ಅದಾದ ಮಾರೇ ದಿನಕ್ಕೆ ಇದೇ ದೊರಸಾಯಿ ಮೇಲೆ ಸೇರ್ಕೊಂಡು ನನಗೆ ಸನ್ಮಾನ ಮಾಡೋರೆ, ಪ್ರಶಸ್ತಿ ಕೊಟ್ಟಾರೆ. ಇದೇ ಎನ್ ವೆಂಕಟಾಚಲ ಸೇರ್ಕೊಂಡು ಒಂದು ಪ್ರಶಸ್ತಿ ಕೊಟ್ಟಾರೆ. ಅದಕ್ಕೆ ಅಂತ ಇದು ಪ್ರಶಸ್ತಿ ಅನ್ನೋದು ಕೇಳ್ಕೊಳ್ಳೋದಲ್ಲ, ಅರ್ಜಿ ಗುರಾಯಿಸೋದಲ್ಲ, ಗುರುತಿಸ್ಕೊಡೋಂಥದ್ದು. ಈ ಥರ ತಲೆ ಕಡೆಗೆ ಮನೆ ಆಳರಿಗೆ, ಮನೆ ಮುರುಕುಗಳಿಗೆ ಅಧ್ಯಕ್ಷ ಸ್ಥಾನ ಪೀಠ ಕೊಟ್ಬಿಟ್ಟು ಇನ್ನು ಅವರಿಂದ ಇನ್ನೇನು ಕಟ್ಟಿಸ್ತದೆ ಅಲ್ವೇ? ಅದಕ್ಕೋಸ್ಕರಕ್ಕೆ ನಿಜವಾದ ಘನಸಾರ ಫಲಗಳನ್ನ ಕಂಡುಕೊಳ್ಳಿ, ಕಾಯವಾಚ ತುಳಿದವ್ರಿಗೆ ಗುರುತಿಸ್ಲಿ. ನನ್ನ ಕೊನೇ ಪೈರುಗಳಿದಾರಲ್ಲ ಅವ್ರ ಪಾಪ ತಬ್ಲಿಗಳಾಗಿರ್ತಾರೆ, ಅವ್ರನ್ನ ಹುಡುಕಿ ಏನಾದ್ರು ಒಂದು ಇಷ್ಟು ಒಳ್ಳೆ ಕೆಲಸ ಮಾಡಪ್ಪ, ನೀವು ನೆನೆಸ್ಕೊಳ್ತೀವಿ. ಇಲ್ಲ ಅಂದರೆ ಬಿಡು, ನೀನು ರಾಜಕಾರಣಕ್ಕೆ ಬಂದಿದ್ದಕ್ಕೆ ಅನ್ಫಿಟ್ ಅನ್ಕೊಳ್ತೀನಿ ನಾನು.